ವಾವ್! ಈಗಿಲ್ಲೇ ಇಷ್ಟನ್ನು ಅವನ್ನ ಸ್ಟಫಿಂಗ್ ಮಾಡ್ಕೊಂಡು ನೋಡ್ರಿ ಎಷ್ಟು ಮಸ್ತ್ ಕಾಣಿಸಾಗತ್ತಲ್ಲ. ಬರೀ ಹೆಂಗೆ ಮಾಡೋದಂತೇಳಿ ತೋರಿಸ್ತೇನೆ. ಎಣ್ಣೆಗಾಯಲ್ಲ, ಎಣ್ಣೆ ಒಂದೀಟು ಜಾಸ್ತಿ ಹಾಕೋಬೇಕು, ಭಾಳ ಏನು ಜಾಸ್ತಿ ಅಲ್ಲ, ಅಷ್ಟು ಸಾಕು. ಈಗ ಎಣ್ಣೆ ಕಾಯಿಲ್ಲದ, ನಾನೀಗ ಸಾಸಿವೆ ಹಾಕ್ಕೊಂಡೇನಿ. ಸಾಸಿವೆ, ಜೀರಿಗೆ, ಒಂದಿಟ್ಟು ಕರಿಬೇವು. ನಾನಿಲ್ಲಿ ಉಳ್ಳಾಗಡ್ಡಿನ ಉದ್ದಕ್ಕೆ ಕಟ್ ಮಾಡ್ಕೊಂಡೇನಿ, ಯಾಕಂದರೆ ಎಣ್ಣೆಗಾಯಿ ಉದ್ದಕ್ಕೆ ಇರ್ತಾವಲ್ಲ, ಹಾಗಾಗಿ ಈಗ ಒಂದಿಟ್ಟು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಕಿದ್ರೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋರಿ, ಭಾಳ ರುಚಿ ಬರ್ತೈತಿ. ಯಾಕಂದ್ರೆ ಮನ್ಯಾಗ ಆಲ್ರೆಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟಿರ್ತೇನಲ್ಲ, ಹಾಗಾಗಿ ಇತ್ತಂದ್ರೆ ಹಾಕ್ಕೊಂಡಿರ್ತೇನೆ ನಾನು, ಅಂದರೆ ಇನ್ನೂ ರುಚಿ ಜಾಸ್ತಿ ಬರ್ತೈತಂತ. ಇದು ಆಪ್ಷನಲ್ಲ, ಬೇಕಿದ್ರೆ ಹಾಕೋಬೋದು ನೀವು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇಲ್ಲೇ ಸ್ವಲ್ಪ ಖಾರದ ಪೌಡರ್ ಹಾಕ್ತೀನಿ. ಎಣ್ಣೆಯೊಳಗೆ ನಾವು ಖಾರದ ಪೌಡರ್ ಹಾಕೋದ್ರಿಂದ ಕಲರ್ ಮಸ್ತ್ ಬರ್ತೈತಿ. ಖಾರದ ಪೌಡರ್ ಹಾಕಿದಿಂದ ನಾವು ಉರಿ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡ್ಕೊಂಡು ಇವನ್ನೇನು ಸ್ಟಫಿಂಗ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ, ಇವನ್ನಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಭಾಳ ನಾವು ಇದಕ್ಕೆ ನೀರಿನ ಅವಶ್ಯಕತೆ ಏನು ಇರೋಂಗಿಲ್ಲ ಅಂತಂದ್ರೂ, ಸ್ವಲ್ಪ ನಮ್ಗೆ ಗ್ರೇವಿ ಬೇಕಂತಂದ್ರೆ, ಈಗ ರೈಸ್ ಜೊತೆ ಗ್ರೇವಿ ಬೇಕಂತಂದ್ರೆ ನಾವು ನೀರು ಹಾಕ್ಕೋಬೇಕಾಗ್ತೈತಿ. ಈಗ ಉರಿ ನಾನು ಪೂರ್ತಿ ಸಣ್ಣ ಇಟ್ಟೇನಿ. ನಿಮ್ಗೆ ನೀರು ಬೇಡ, ಗ್ರೇವಿ ಬೇಡ, ನಮ್ಗೆ ಇದೇ ಥರ ಸುಕ್ಕ ಥರನ ಇರಲಿ ಅಂತಂದ್ರೆ ನೀವು ಪೂರ್ತಿ ಉರಿನ ಸಣ್ಣ ಇಡಬೇಕು. ಸಣ್ಣ ಉರಿಯಲ್ಲೇ ನೀವು ಇದನ್ನು ಬೇಯಿಸ್ಕೋಬೇಕಾಗ್ತೈತಿ. ಒಂದು 10ರಿಂದ 15 ನಿಮಿಷ ನೀವು ಇದನ್ನು ಬೇಯಿಸ್ಕೊಂಡ್ರಂದ್ರೆ ಮಸ್ತ್ ಹೀರೆಕಾಯಿ ಎಣ್ಣೆಗಾಯಿ ಸುಕ್ಕ ಆ ಥರ ರೆಡಿ ಆಗಿಬಿಡ್ತೈತಿ. ನಾವು ಅದ್ರೊಳಗೆ ಕೊತ್ತಂಬರಿ ಹಾಕೀವಿ, ಎಲ್ಲ ಹಾಕೀವಿ, ಆಮ್ಯಾಗ ಬೇಕಿದ್ರೆ ಕೊತ್ತಂಬರಿ ಹಾಕ್ಕೋಬೋದು. ನಾನಿಲ್ಲೇ ಗೊತ್ತಲ್ರಿ, ನಮ್ಮ ಮನೆಯವ್ರಿಗಂತೂ ಗ್ರೇವಿ ಬೇಕೇ ಬೇಕಾ, ರೊಟ್ಟಿ ಜೊತೆನೂ ಬೇಕಾ, ರೈಸ್ ಜೊತೆ ಅಷ್ಟೊಂದು ತಿನ್ನಂಗಿಲ್ಲ. ಹಾಗಾಗಿ ನಾನು ಇಲ್ಲೇ ಮಸಾಲೆ ಏನೈತಲ್ಲ, ಇದೊಂದು ಸ್ವಲ್ಪ ನೀರು